ದೇವನಹಳ್ಳಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಎಲ್ಲೆಂದರಲ್ಲಿ ರಾಶಿ ರಾಶಿ ಕಸ ಕಾಣಿಸ್ತಾ ಇದೆ. ಈ ರಸ್ತೆಯಲ್ಲಿ ಪ್ಲಾಸ್ಟಿಕ್ ರಾಶಿ ರಾಶಿ ಕಸವನ್ನ ರಾತ್ರೋರಾತ್ರಿ ಬಂದು ಸುರಿದು ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ದಾಬಸ್ಪೇಟೆ ಮತ್ತು ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿಯೇ ರಾಶಿ ರಾಶಿ ಕಸದ ಗುಂಪು ಈಗ ಎಲ್ಲಿ ನೋಡಿದರಲ್ಲಿ ಕಾಣಿಸ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಕೆಂಪೇಗೌಡ ಏರ್ಪೋರ್ಟ್ ನ ಪಕ್ಕದ ದೇವನಹಳ್ಳಿಯ ಒಂದು ರಾಷ್ಟ್ರೀಯ ಹೆದ್ದಾರಿಯ ಬದಿಗಳಲ್ಲಿ ಕಸದ ರಾಶಿಗಳನ್ನ ಎಸೆದು ಹೋಗ್ತಾ ಇರುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನಾನೀಗ ದೇವನಹಳ್ಳಿ ಹೊರವಲಯದಲ್ಲಿರುವಂತಹ ಏನು ರಾಷ್ಟ್ರೀಯ ಹೆದ್ದಾರಿ ಡಾಬಾಸ್ಪೇಟೆ ಹಾಗೇನೆ ಹೊಸಕೋಟೆಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇದ್ದೇನೆ. ನಾವು ದೃಶ್ಯಗಳಲ್ಲಿ ಗಮನಿಸಬಹುದು. ಹೆದ್ದಾರಿಯ ಪಕ್ಕದಲ್ಲೇ ಬರುವಂತಹ ಸರ್ವಿಸ್ ರಸ್ತೆಗಳಲ್ಲಿ ರಾತ್ರೋರಾತ್ರಿ ಕಿಡಿಗೇಡಿಗಳು ಈ ಒಂದು ಕಸದ ತ್ಯಾಜ್ಯಗಳನ್ನ ತಂದು ಒಂದು ಸಣ್ಣ ಸಣ್ಣ ಗಾಡಿಗಳಲ್ಲಿ ತಂದು ಸುರಿದು ಹೋಗ್ತಾ ಇದ್ದಾರೆ. ಇದರಿಂದ ಏನು ಹೆದ್ದಾರಿ ಬದಿಗಳಲ್ಲಿ ಏನು ಜನ ಕೂಡ ಸವಾರರು ಮೂಗು ಮುಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಜೊತೆಗೆ ಹೆದ್ದಾರಿ ಬದಿಗಳಲ್ಲಿ ಇಲ್ಲಿ ಏನು ಕಸದ ತ್ಯಾಜ್ಯಗಳನ್ನ ಹಾಕೋದ್ರಿಂದ ನಾಯಿಗಳ ಕಾಟ ಕೂಡ ಇರುವಂತದ್ದು. ನಾಯಿಗಳು ಏನಾದ್ರೂ ಇಲ್ಲಿ ತ್ಯಾಜ್ಯಗಳನ್ನ ತಿನ್ಕೊಂಡು ರಸ್ತೆಗಳಿಗೆ ಬಂದ್ರೆ ವಾಹನ ಸವಾರರು ಅದಕ್ಕೆ ಗುದ್ದಿ ಆಕ್ಸಿಡೆಂಟ್ಗಳು ಆಗುವಂತಹ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು ನಾವು ನೋಡಬಹುದು. ಈಗಾಗಲೇ ಬೇರೆ ಬೇರೆ ಭಾಗಗಳಿಂದ ಆ ಕಸದ ಒಂದು ರಾಶಿಗಳನ್ನ ತೆಗೆದುಕೊಂಡು ಬಂದು ಹಾಕ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ನೋಡಬಹುದು, ಏನು ಆ ಮನೆಗಳನ್ನ ಒಡೆದಂತಹ ಧೂಳಿನ ಮಣ್ಣುಗಳೇನಿದೆ ಅದನ್ನ ಎಲ್ಲ ಬೇರೆ ಕಡೆ ತೆಗೆದುಕೊಂಡು ಹೋಗೋ ಬದಲು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಬಂದು ಸುರಿದು ಹೋಗ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಕೂಡ ಏನು ಅಧಿಕಾರಿಗಳಿಗೂ ಕೂಡ ಯಾರು ಇಲ್ಲಿ ತೆಗೆದುಕೊಂಡು ಬಂದು ಕಸ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಈಗ ಏನು ಅವರಿಗೆ ಅಚ್ಚರಿ ಆಗ್ತಾ ಇದೆ. ಯಾಕೆಂತಂದ್ರೆ ಈ ರೀತಿಯಾಗಿ ಕಸಗಳನ್ನ ಈಗಾಗಲೇ ದೇವನಹಳ್ಳಿ ಪಟ್ಟಣದ ಹೊರವಲಯದಲ್ಲಿ ಎಲ್ಲ ಕೂಡ ಕಸಗಳನ್ನ ಹಾಕೋದಕ್ಕೆ ಬೇರೆ ಕಡೆ ಅದಕ್ಕೆ ಆದಂತಹ ಪ್ರತ್ಯೇಕವಾದ ಒಂದು ಸೆಗ್ರಿಗೇಷನ್ ಸೆಂಟರ್ ಅನ್ನ ಕೂಡ ಮಾಡಿದ್ದಾರೆ. ಆದ್ರೆ ರಾತ್ರೋರಾತ್ರಿ ಏರ್ಪೋರ್ಟ್ ದೇವನಹಳ್ಳಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಎಲ್ಲೆಂದರಲ್ಲಿ ರಾಶಿ ರಾಶಿ ಕಸ ಕಾಣಿಸ್ತಾ ಇದೆ. ಈ ರಸ್ತೆಯಲ್ಲಿ ಪ್ಲಾಸ್ಟಿಕ್ ರಾಶಿ ರಾಶಿ ಕಸವನ್ನ ರಾತ್ರೋರಾತ್ರಿ ಬಂದು ಸುರಿದು ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ದಾಬಸ್ಪೇಟೆ ಮತ್ತು ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿಯೇ ರಾಶಿ ರಾಶಿ ಕಸದ ಗುಂಪು ಈಗ ಎಲ್ಲಿ ನೋಡಿದರಲ್ಲಿ ಕಾಣಿಸ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಕೆಂಪೇಗೌಡ ಏರ್ಪೋರ್ಟ್ ನ ಪಕ್ಕದ ದೇವನಹಳ್ಳಿಯ ಒಂದು ರಾಷ್ಟ್ರೀಯ ಹೆದ್ದಾರಿಯ ಬದಿಗಳಲ್ಲಿ ಕಸದ ರಾಶಿಗಳನ್ನ ಎಸೆದು ಹೋಗ್ತಾ ಇರುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನಾನೀಗ ದೇವನಹಳ್ಳಿ ಹೊರವಲಯದಲ್ಲಿರುವಂತಹ ಏನು ರಾಷ್ಟ್ರೀಯ ಹೆದ್ದಾರಿ ಡಾಬಾಸ್ಪೇಟೆ ಹಾಗೇನೆ ಹೊಸಕೋಟೆಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇದ್ದೇನೆ. ನಾವು ದೃಶ್ಯಗಳಲ್ಲಿ ಗಮನಿಸಬಹುದು. ಹೆದ್ದಾರಿಯ ಪಕ್ಕದಲ್ಲೇ ಬರುವಂತಹ ಸರ್ವಿಸ್ ರಸ್ತೆಗಳಲ್ಲಿ ರಾತ್ರೋರಾತ್ರಿ ಕಿಡಿಗೇಡಿಗಳು ಈ ಒಂದು ಕಸದ ತ್ಯಾಜ್ಯಗಳನ್ನ ತಂದು ಒಂದು ಸಣ್ಣ ಸಣ್ಣ ಗಾಡಿಗಳಲ್ಲಿ ತಂದು ಸುರಿದು ಹೋಗ್ತಾ ಇದ್ದಾರೆ. ಇದರಿಂದ ಏನು ಹೆದ್ದಾರಿ ಬದಿಗಳಲ್ಲಿ ಏನು ಜನ ಕೂಡ ಸವಾರರು ಮೂಗು ಮುಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಜೊತೆಗೆ ಹೆದ್ದಾರಿ ಬದಿಗಳಲ್ಲಿ ಇಲ್ಲಿ ಏನು ಕಸದ ತ್ಯಾಜ್ಯಗಳನ್ನ ಹಾಕೋದ್ರಿಂದ ನಾಯಿಗಳ ಕಾಟ ಕೂಡ ಇರುವಂತದ್ದು. ನಾಯಿಗಳು ಏನಾದ್ರೂ ಇಲ್ಲಿ ತ್ಯಾಜ್ಯಗಳನ್ನ ತಿನ್ಕೊಂಡು ರಸ್ತೆಗಳಿಗೆ ಬಂದ್ರೆ ವಾಹನ ಸವಾರರು ಅದಕ್ಕೆ ಗುದ್ದಿ ಆಕ್ಸಿಡೆಂಟ್ಗಳು ಆಗುವಂತಹ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು ನಾವು ನೋಡಬಹುದು. ಈಗಾಗಲೇ ಬೇರೆ ಬೇರೆ ಭಾಗಗಳಿಂದ ಆ ಕಸದ ಒಂದು ರಾಶಿಗಳನ್ನ ತೆಗೆದುಕೊಂಡು ಬಂದು ಹಾಕ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ನೋಡಬಹುದು, ಏನು ಆ ಮನೆಗಳನ್ನ ಒಡೆದಂತಹ ಧೂಳಿನ ಮಣ್ಣುಗಳೇನಿದೆ ಅದನ್ನ ಎಲ್ಲ ಬೇರೆ ಕಡೆ ತೆಗೆದುಕೊಂಡು ಹೋಗೋ ಬದಲು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಬಂದು ಸುರಿದು ಹೋಗ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಕೂಡ ಏನು ಅಧಿಕಾರಿಗಳಿಗೂ ಕೂಡ ಯಾರು ಇಲ್ಲಿ ತೆಗೆದುಕೊಂಡು ಬಂದು ಕಸ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಈಗ ಏನು ಅವರಿಗೆ ಅಚ್ಚರಿ ಆಗ್ತಾ ಇದೆ. ಯಾಕೆಂತಂದ್ರೆ ಈ ರೀತಿಯಾಗಿ ಕಸಗಳನ್ನ ಈಗಾಗಲೇ ದೇವನಹಳ್ಳಿ ಪಟ್ಟಣದ ಹೊರವಲಯದಲ್ಲಿ ಎಲ್ಲ ಕೂಡ ಕಸಗಳನ್ನ ಹಾಕೋದಕ್ಕೆ ಬೇರೆ ಕಡೆ ಅದಕ್ಕೆ ಆದಂತಹ ಪ್ರತ್ಯೇಕವಾದ ಒಂದು ಸೆಗ್ರಿಗೇಷನ್ ಸೆಂಟರ್ ಅನ್ನ ಕೂಡ ಮಾಡಿದ್ದಾರೆ. ಆದ್ರೆ ರಾತ್ರೋರಾತ್ರಿ ಏರ್ಪೋರ್ಟ್ ದೇವನಹಳ್ಳಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಎಲ್ಲೆಂದರಲ್ಲಿ ರಾಶಿ ರಾಶಿ ಕಸ ಕಾಣಿಸ್ತಾ ಇದೆ. ಈ ರಸ್ತೆಯಲ್ಲಿ ಪ್ಲಾಸ್ಟಿಕ್ ರಾಶಿ ರಾಶಿ ಕಸವನ್ನ ರಾತ್ರೋರಾತ್ರಿ ಬಂದು ಸುರಿದು ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ದಾಬಸ್ಪೇಟೆ ಮತ್ತು ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿಯೇ ರಾಶಿ ರಾಶಿ ಕಸದ ಗುಂಪು ಈಗ ಎಲ್ಲಿ ನೋಡಿದರಲ್ಲಿ ಕಾಣಿಸ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಕೆಂಪೇಗೌಡ ಏರ್ಪೋರ್ಟ್ ನ ಪಕ್ಕದ ದೇವನಹಳ್ಳಿಯ ಒಂದು ರಾಷ್ಟ್ರೀಯ ಹೆದ್ದಾರಿಯ ಬದಿಗಳಲ್ಲಿ ಕಸದ ರಾಶಿಗಳನ್ನ ಎಸೆದು ಹೋಗ್ತಾ ಇರುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನಾನೀಗ ದೇವನಹಳ್ಳಿ ಹೊರವಲಯದಲ್ಲಿರುವಂತಹ ಏನು ರಾಷ್ಟ್ರೀಯ ಹೆದ್ದಾರಿ ಡಾಬಾಸ್ಪೇಟೆ ಹಾಗೇನೆ
ಹೊಸಕೋಟೆಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇದ್ದೇನೆ. ನಾವು ದೃಶ್ಯಗಳಲ್ಲಿ ಗಮನಿಸಬಹುದು, ಹೆದ್ದಾರಿಯ ಪಕ್ಕದಲ್ಲೇ ಬರುವಂತಹ ಸರ್ವಿಸ್ ರಸ್ತೆಗಳಲ್ಲಿ ರಾತ್ರೋರಾತ್ರಿ ಕಿಡಿಗೇಡಿಗಳು ಈ ಒಂದು ಕಸದ ತ್ಯಾಜ್ಯಗಳನ್ನ ತಂದು ಒಂದು ಸಣ್ಣ ಸಣ್ಣ ಗಾಡಿಗಳಲ್ಲಿ ತಂದು ಸುರಿದು ಹೋಗ್ತಾ ಇದ್ದಾರೆ. ಇದರಿಂದ ಏನು ಹೆದ್ದಾರಿ ಬದಿಗಳಲ್ಲಿ ಏನು ಜನ ಕೂಡ ಸವಾರರು ಮೂಗು ಮುಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಜೊತೆಗೆ ಹೆದ್ದಾರಿ ಬದಿಗಳಲ್ಲಿ ಇಲ್ಲಿ ಏನು ಕಸದ ತ್ಯಾಜ್ಯಗಳನ್ನ ಹಾಕೋದ್ರಿಂದ ನಾಯಿಗಳ ಕಾಟ ಕೂಡ ಇರುವಂತದ್ದು. ನಾಯಿಗಳು ಏನಾದ್ರೂ ಇಲ್ಲಿ ತ್ಯಾಜ್ಯಗಳನ್ನ ತಿನ್ಕೊಂಡು ರಸ್ತೆಗಳಿಗೆ ಬಂದ್ರೆ ವಾಹನ ಸವಾರರು ಅದಕ್ಕೆ ಗುದ್ದಿ ಆಕ್ಸಿಡೆಂಟ್ಗಳು ಆಗುವಂತಹ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ನಾವು ನೋಡಬಹುದು, ಈಗಾಗಲೇ ಬೇರೆ ಬೇರೆ ಭಾಗಗಳಿಂದ ಆ ಕಸದ ಒಂದು ರಾಶಿಗಳನ್ನ ತೆಗೆದುಕೊಂಡು ಬಂದು ಹಾಕ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ನೋಡಬಹುದು, ಏನು ಆ ಮನೆಗಳನ್ನ ಒಡೆದಂತಹ ಧೂಳಿನ ಮಣ್ಣುಗಳೇನಿದೆ ಅದನ್ನ ಎಲ್ಲ ಬೇರೆ ಕಡೆ ತೆಗೆದುಕೊಂಡು ಹೋಗೋ ಬದಲು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಬಂದು ಸುರಿದು ಹೋಗ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಕೂಡ ಏನು ಅಧಿಕಾರಿಗಳಿಗೂ ಕೂಡ ಯಾರು ಇಲ್ಲಿ ತೆಗೆದುಕೊಂಡು ಬಂದು ಕಸ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಈಗ ಏನು ಅವರಿಗೆ ಅಚ್ಚರಿ ಆಗ್ತಾ ಇದೆ. ಯಾಕೆಂತಂದ್ರೆ ಈ ರೀತಿಯಾಗಿ ಕಸಗಳನ್ನ ಈಗಾಗಲೇ ದೇವನಹಳ್ಳಿ ಪಟ್ಟಣದ ಹೊರವಲಯದಲ್ಲಿ ಎಲ್ಲ ಕೂಡ ಕಸಗಳನ್ನ ಹಾಕೋದಕ್ಕೆ ಬೇರೆ ಕಡೆ ಅದಕ್ಕೆ ಆದಂತಹ ಪ್ರತ್ಯೇಕವಾದ ಒಂದು ಸೆಗ್ರಿಗೇಷನ್ ಸೆಂಟರ್ ಅನ್ನ ಕೂಡ ಮಾಡಿದ್ದಾರೆ. ಆದ್ರೆ ರಾತ್ರೋರಾತ್ರಿ ಏರ್ಪೋರ್ಟ್ ದೇವನಹಳ್ಳಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಎಲ್ಲೆಂದರಲ್ಲಿ ರಾಶಿ ರಾಶಿ ಕಸ ಕಾಣಿಸ್ತಾ ಇದೆ. ಈ ರಸ್ತೆಯಲ್ಲಿ ಪ್ಲಾಸ್ಟಿಕ್ ರಾಶಿ ರಾಶಿ ಕಸವನ್ನ ರಾತ್ರೋರಾತ್ರಿ ಬಂದು ಸುರಿದು ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ದಾಬಸ್ಪೇಟೆ ಮತ್ತು ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿಯೇ ರಾಶಿ ರಾಶಿ ಕಸದ ಗುಂಪು ಈಗ ಎಲ್ಲಿ ನೋಡಿದರಲ್ಲಿ ಕಾಣಿಸ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಕೆಂಪೇಗೌಡ ಏರ್ಪೋರ್ಟ್ನ ಪಕ್ಕದ ದೇವನಹಳ್ಳಿಯ ಒಂದು ರಾಷ್ಟ್ರೀಯ ಹೆದ್ದಾರಿಯ ಬದಿಗಳಲ್ಲಿ ಕಸದ ರಾಶಿಗಳನ್ನ ಎಸೆದು ಹೋಗ್ತಾ ಇರುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನಾನೀಗ ದೇವನಹಳ್ಳಿ ಹೊರವಲಯದಲ್ಲಿರುವಂತಹ ಏನು ರಾಷ್ಟ್ರೀಯ ಹೆದ್ದಾರಿ ಡಾಬಾಸ್ಪೇಟೆ ಹಾಗೇನೆ ಹೊಸಕೋಟೆಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇದ್ದೇನೆ. ನಾವು ದೃಶ್ಯಗಳಲ್ಲಿ ಗಮನಿಸಬಹುದು, ಹೆದ್ದಾರಿಯ ಪಕ್ಕದಲ್ಲೇ ಬರುವಂತಹ ಸರ್ವಿಸ್ ರಸ್ತೆಗಳಲ್ಲಿ ರಾತ್ರೋರಾತ್ರಿ ಕಿಡಿಗೇಡಿಗಳು ಈ ಒಂದು ಕಸದ ತ್ಯಾಜ್ಯಗಳನ್ನ ತಂದು ಒಂದು ಸಣ್ಣ ಸಣ್ಣ ಗಾಡಿಗಳಲ್ಲಿ ತಂದು ಸುರಿದು ಹೋಗ್ತಾ ಇದ್ದಾರೆ. ಇದರಿಂದ ಏನು ಹೆದ್ದಾರಿ ಬದಿಗಳಲ್ಲಿ ಏನು ಜನ ಕೂಡ ಸವಾರರು ಮೂಗು ಮುಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಜೊತೆಗೆ ಹೆದ್ದಾರಿ ಬದಿಗಳಲ್ಲಿ ಇಲ್ಲಿ ಏನು ಕಸದ ತ್ಯಾಜ್ಯಗಳನ್ನ ಹಾಕೋದ್ರಿಂದ ನಾಯಿಗಳ ಕಾಟ ಕೂಡ ಇರುವಂತದ್ದು. ನಾಯಿಗಳು ಏನಾದ್ರೂ ಇಲ್ಲಿ ತ್ಯಾಜ್ಯಗಳನ್ನ ತಿನ್ಕೊಂಡು ರಸ್ತೆಗಳಿಗೆ ಬಂದ್ರೆ ವಾಹನ ಸವಾರರು ಅದಕ್ಕೆ ಗುದ್ದಿ ಆಕ್ಸಿಡೆಂಟ್ಗಳು ಆಗುವಂತಹ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ನಾವು ನೋಡಬಹುದು, ಈಗಾಗಲೇ ಬೇರೆ ಬೇರೆ ಭಾಗಗಳಿಂದ ಆ ಕಸದ ಒಂದು ರಾಶಿಗಳನ್ನ ತೆಗೆದುಕೊಂಡು ಬಂದು ಹಾಕ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ನೋಡಬಹುದು, ಏನು ಆ ಮನೆಗಳನ್ನ ಒಡೆದಂತಹ ಧೂಳಿನ ಮಣ್ಣುಗಳೇನಿದೆ ಅದನ್ನ ಎಲ್ಲ ಬೇರೆ ಕಡೆ ತೆಗೆದುಕೊಂಡು ಹೋಗೋ ಬದಲು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಬಂದು ಸುರಿದು ಹೋಗ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಕೂಡ ಏನು ಅಧಿಕಾರಿಗಳಿಗೂ ಕೂಡ ಯಾರು ಇಲ್ಲಿ ತೆಗೆದುಕೊಂಡು ಬಂದು ಕಸ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಈಗ ಏನು ಅವರಿಗೆ ಅಚ್ಚರಿ ಆಗ್ತಾ ಇದೆ. ಯಾಕೆಂತಂದ್ರೆ ಈ ರೀತಿಯಾಗಿ ಕಸಗಳನ್ನ ಈಗಾಗಲೇ ದೇವನಹಳ್ಳಿ ಪಟ್ಟಣದ ಹೊರವಲಯದಲ್ಲಿ ಎಲ್ಲ ಕೂಡ ಕಸಗಳನ್ನ ಹಾಕೋದಕ್ಕೆ ಬೇರೆ ಕಡೆ ಅದಕ್ಕೆ ಆದಂತಹ ಪ್ರತ್ಯೇಕವಾದ ಒಂದು ಸೆಗ್ರಿಗೇಷನ್ ಸೆಂಟರ್ ಅನ್ನ ಕೂಡ ಮಾಡಿದ್ದಾರೆ. ಆದ್ರೆ ರಾತ್ರೋರಾತ್ರಿ ಏರ್ಪೋರ್ಟ್